ಪ್ರಿಯ ವೀಕ್ಷಕರೇ ನಮಸ್ಕಾರ. ಬೆಂಗಳೂರು ದೂರದರ್ಶನ ಕೇಂದ್ರದ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುವ ಸ್ಫೂರ್ತಿದಾಯಕ, ಅರ್ಥಪೂರ್ಣ, ವಿಚಾರಪೂರ್ಣ, ಸಕಾಲಿಕ ಮಾಸಿಕ ವಾರ್ತಾ ಸಂಚಯ ಸುದ್ದಿ ಸೌರಭಕ್ಕೆ ಶತಕದ ಸಂಭ್ರಮ. ಈ ಸಂಚಿಕೆಯಲ್ಲಿ ಮಣಿಪಾಲದಲ್ಲಿ ರವಿವರ್ಮನ ಕಲ್ಲಚ್ಚು ಚಿತ್ರಗಳ ಕಲಾ ವೈಭವ, ಸಾಂಸ್ಕೃತಿಕ ನಗರಿಯಲ್ಲಿ ಪುರಾತನ ಕಾರುಗಳ ಪಯಣ, ಕಲಾಮಂದಿರವಿ ಗುರುವಾಯನಕೆರೆಯ ಸರ್ಕಾರಿ ಪ್ರೌಢಶಾಲೆ ಹಾಗೂ ಲಕ್ಷಾಂತರ ಕೃತಿಗಳ ಸಂಗ್ರಹ ಮಾಲೂರಿನ ಪುಸ್ತಕ ಮನೆ. 18ನೇ ಶತಮಾನದ ಚಿತ್ರ ಕಲಾವಿದರಾದ ರಾಜ ರವಿವರ್ಮನ ಚಿತ್ರಗಳನ್ನ ನೋಡಿದವರಿಗೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಹಾಡಾದ ರವಿವರ್ಮನ ಕುಂಚದ ಕಲೆ ಭಲೆ ಸಾಕಾರವೋ ಈ ಗೀತೆ ಖಂಡಿತ ನೆನಪಾಗತ್ತೆ. ರವಿವರ್ಮನ ಕಲೆಯ ಸೊಬಗು ಕಣ್ಮುಂದೆ ನಿಲ್ಲತ್ತೆ. ಇಂತಹ ಅಪರೂಪದ ಸುಂದರ ಚಿತ್ರಗಳನ್ನ ಕಲೆ ಹಾಕಿ ಒಂದು ವಿಶೇಷ ಚಿತ್ರ ಪ್ರದರ್ಶನ ಕಡಲತಡರಿಯ ಉಡುಪಿಯ ಅದಿತಿಯಲ್ಲಿ ಏರ್ಪಡಿಸಲಾಗಿದೆ. ಬನ್ನಿ ಅದಿತಿ ಗ್ಯಾಲರಿಯ ಒಂದು ಸುತ್ತ ಹಾಕಿ ಬರೋಣ. ಮೈಸೂರಿನ ಅರಮನೆಯಲ್ಲಿ ಹಳೆ ಮೈಸೂರು ಭಾಗದ ಹಳೆಯ ಮನೆಗಳಲ್ಲಿ ಇಂದಿಗೂ ಖ್ಯಾತ ಚಿತ್ರಕಲಾವಿದ ರವಿವರ್ಮನ ಕುಂಚದಿಂದ ಅರಳಿದ ಜೀವಕಳೆಯಿಂದ ಕಂಗೊಳಿಸುತ್ತಿದ್ದ ದೇವಾನು ದೇವತೆಗಳ ತೈಲವರ್ಣ ಚಿತ್ರಗಳ ಕಲ್ಲಚ್ಚಿನ ಪ್ರತಿಗಳನ್ನು ನಾವು ಕಾಣಬಹುದು. 18ನೇ ಶತಮಾನದಲ್ಲಿ ಕೇರಳದ ಮಲಪ್ಪುರಂ ಜಿಲ್ಲೆಯ ಪರಪ್ಪನಾಡಿನ ರಾಜ ಮನೆತನದಲ್ಲಿ ಹುಟ್ಟಿದ ವರ್ಣ ಚಿತ್ರಕಾರ ರವಿವರ್ಮರ ಕಲಾಕೃತಿಗಳು ದೇಶ ವಿದೇಶಗಳಲ್ಲಿಯೂ ಮೆಚ್ಚುಗೆಗೆ ಪಾತ್ರವಾಗಿವೆ. ರವಿವರ್ಮನ ಕುಂಚದಿಂದ ಅರಳಿದ ಚಿತ್ರಗಳು ಭಾರತೀಯ ಸಂವೇದನೆ ಮತ್ತು ಪ್ರತಿಮಾ ಶಾಸ್ತ್ರದೊಂದಿಗೆ ಯುರೋಪಿಯನ್ ಶೈಕ್ಷಣಿಕ ಕಲೆಯ ಸಮ್ಮಿಲನಕ್ಕೆ ಸಾಕ್ಷಿಯಾಗಿವೆ. ಅವರು ರಚಿಸಿದ ಪೌರಾಣಿಕ, ಸಾಮಾಜಿಕ ಚಿತ್ರಗಳು ಇಂದಿಗೂ ಮನಸೂರೆಗೊಳಿಸುತ್ತವೆ. ಭಾರತೀಯ ಪುರಾಣಗಳಲ್ಲಿನ ಚಿತ್ರಣವನ್ನು ಶ್ರೀ ಸಾಮಾನ್ಯರಿಗೆ ಪರಿಚಯಿಸಿದ್ದೇ ರಾಜ ರವಿವರ್ಮ ಎಂದರೆ ತಪ್ಪಾಗಲಾರದು. ಹಿಂದೆ ಮನೆಗಳಲ್ಲಿ ಸಾಲು ಸಾಲು ದೇವರ ಚಿತ್ರ ಹಾಕುತ್ತಿದ್ದರು. ಇಂದು ಆ ಸಂಪ್ರದಾಯವೇ ಮರೆಯಾಗುತ್ತಿದ್ದು, ಪೂರ್ವಿಕರು ಮನೆಯಲ್ಲಿಟ್ಟಿದ್ದ ಇಂತಹ ಅಪರೂಪದ ಚಿತ್ರಗಳು ಮೂಲೆ ಸೇರಿ ಗೆದ್ದಲು ಹಿಡಿದು ಹಾಳಾಗಿವೆ. ರಾಜ ರವಿವರ್ಮರ ಇಂತಹ ಅಪರೂಪದ ಚಿತ್ರಕಲೆ ಅಳಿಯದೆ ಉಳಿಯಬೇಕು, ಎಲ್ಲರಿಗೂ ಅದರಲ್ಲೂ ಯುವ ಪೀಳಿಗೆಗೆ ಪರಿಚಯ ಮಾಡಿಸಬೇಕು ಎಂಬ ಮಹತ್ವದ ಉದ್ದೇಶದಿಂದ ಉಡುಪಿಯ ಹಿರಿಯ ರಾಜಕೀಯ ಮುತ್ಸದ್ದಿ ದಿವಂಗತ ಡಾಕ್ಟರ್ ವಿಎಸ್ ಆಚಾರ್ಯ ಇವರ ಪುತ್ರ ಡಾಕ್ಟರ್ ಕಿರಣ್ ಆಚಾರ್ಯ ಅದಿತಿ ಗ್ಯಾಲರಿ ಸ್ಥಾಪಿಸಿ ಇಲ್ಲಿ ರವಿವರ್ಮರ ಕಲ್ಲಚ್ಚು ಚಿತ್ರಗಳನ್ನು ಓರಣವಾಗಿ ಪ್ರದರ್ಶಿಸಿದ್ದಾರೆ. ಅದಿತಿ ಗ್ಯಾಲರಿ ಕಳೆದ 10 ವರ್ಷಗಳಿಂದ ಆರ್ಟ್, ಡ್ಯಾನ್ಸ್, ಇಮೇಜಿಂಗ್, ಥಿಯೇಟರ್ ಇಂಟ್ರಾಕ್ಷನ್ ಈ ಇಷ್ಟು ಉದ್ದೇಶಗಳನ್ನು ಇಟ್ಟುಕೊಂಡು ಕಲಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಪ್ರತಿ ಬಾರಿಯೂ ನಮ್ಮ ಕಲಾ ಪ್ರದರ್ಶನಗಳು ವಿಭಿನ್ನ. ಈ ಬಾರಿ ಮುದ್ರಣ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನು ತಂದಂತಹ ಲಿಥೋಗ್ರಫಿ ಅಥವಾ ಕನ್ನಡದಲ್ಲಿ ಕಲ್ಲಚ್ಚು, ಅದರಿಂದ ತಯಾರಾದ ಕಲಾಕೃತಿಗಳ ಪ್ರದರ್ಶನ ಏರ್ಪಡಿಸಿದ್ದೇವೆ. ರವಿವರ್ಮ ರಚಿಸುತ್ತಿದ್ದ ತೈಲವರ್ಣ ಚಿತ್ರಗಳ ಮೂಲ ಪ್ರತಿ ಅತ್ಯಂತ ದುಬಾರಿ ಹಾಗೂ ಅದು ಎಲ್ಲರಿಗೂ ಲಭಿಸುತ್ತಿರಲಿಲ್ಲ. 1894ರಲ್ಲಿ ಮುಂಬೈನಲ್ಲಿ ಸ್ಥಾಪನೆಯಾದ ಜರ್ಮನಿಯ ತಂತ್ರಜ್ಞಾನವನ್ನು ಭಾರತೀಯತೆಗೆ ಅಳವಡಿಸಿಕೊಂಡು ಕಲ್ಲಿನ ಮೇಲೆ ಚಿತ್ರವನ್ನು ಚಿತ್ರಿಸಿ ಅದಕ್ಕೆ ಬಣ್ಣವನ್ನ ಲೇಪಿಸಿ ಚಿತ್ರದ ಪ್ರತಿಯನ್ನು ಕ್ಯಾನ್ವಾಸ್ ಮೇಲೆ ಯಥಾವತ್ ಮುದ್ರಿಸುವ ಕಲ್ಲಚ್ಚು ಅಥವಾ ಲಿಥೋಗ್ರಾಫಿಕ್ ಪ್ರೆಸ್ ರವಿವರ್ಮನ ಚಿತ್ರಗಳು ಸಾಮಾನ್ಯರಿಗೂ ಸಿಗುವಂತೆ ಮಾಡಿತು. ಅಷ್ಟು ಹಿಂದೆ ರಚಿಸಲಾದ ಚಿತ್ರಗಳು ಇಂದಿಗೂ ಅಷ್ಟು ಬ್ರೈಟ್ ಆಗಿ ಕಲಾತ್ಮಕವಾಗಿ ಕಾಣ್ತವೆ. ಅವುಗಳನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ. ಅದರ ಫ್ರೇಮ್ ಹಳೆದಾಯಿತು ಅಥವಾ ಚಿತ್ರ ಮಾಸಿತು ಅಂತ ಹೇಳಿ ಅದನ್ನು ಬಿಸಾಡಬಾರ್ದು. ಯಾಕಂದರೆ ಪ್ರತಿ ಚಿತ್ರದ ಹಿಂದೆ ಒಂದು ದೊಡ್ಡ ಕಥೆ ಇದೆ. ಹಾಗಾಗಿ ಈ ಕಲ್ಲಚ್ಚು ಮುದ್ರಿತಗೊಂಡ ಚಿತ್ರಗಳ ಅಧ್ಯಯನ ಮತ್ತು ಅವುಗಳ ಸಂಗ್ರಹ ಮತ್ತು ಮುಂದಿನ ಪೀಳಿಗೆಗೆ ಅವುಗಳ ವೈವಿಧ್ಯತೆಯನ್ನು ತೋರಿಸುವ ಉದ್ದೇಶ ಈ ಪ್ರದರ್ಶನದ್ದು. ಡಾಕ್ಟರ್ ಕಿರಣ್ ವಿ ಆಚಾರ್ಯ ಮುದ್ರಣ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನೇ ತಂದ ಕಲ್ಲಚ್ಚು ಮುದ್ರಣದ ಚಿತ್ರಗಳ ಪ್ರದರ್ಶನದ ಬಗ್ಗೆ ವಿವರಿಸಿದ್ದು ಹೀಗೆ. ಇದರಲ್ಲಿ ರವಿವರ್ಮ ಮತ್ತು ಹಲವಾರು ಇತರ ಕಲಾವಿದರು ರಚಿಸಿರುವ ಕಲಾಕೃತಿಗಳು, ರವಿವರ್ಮ ಪ್ರೆಸ್, ಕಲ್ಕತ್ತಾ ಪ್ರೆಸ್, ಬ್ರಿಜಬಾಸಿ ಪ್ರೆಸ್ ಮತ್ತು
ಬಾಂಬೆಯ ಮಾಡರ್ನ್ ಲಿಥೋ ಪ್ರೆಸ್, ಇಷ್ಟು ಪ್ರೆಸ್ಗಳಲ್ಲಿ ಮುದ್ರಣವಾದ ದೇವದೇವತೆಯರ ಚಿತ್ರಣ ಇರುವ ಕಲಾಕೃತಿಗಳು ಪ್ರದರ್ಶನದಲ್ಲಿವೆ. ಕಳೆದ 2 ದಶಕಗಳಿಂದ ನಾನು ಮಾಡಿರುವಂತಹ ಸಂಗ್ರಹ ಇದು. ಬೆಂಕಿ ಪೊಟ್ಟಣದಂತಹ ಸಣ್ಣ ವಸ್ತುವಿನ ಮೇಲೂ ಕೂಡ ಕಲ್ಲಚ್ಚು ಮಾದರಿಯ ದೇವರುಗಳ ಚಿತ್ರವನ್ನು ಚಿತ್ರಿಸಲಾಗುತ್ತಿದ್ದ ಕಾಲದಿಂದ ಹಿಡಿದು ಇಂದಿನ ಬದಲಾದ ಕಾಲಘಟ್ಟದ ಆಫ್ಸೆಟ್ ಮುದ್ರಣದವರೆಗಿನ ಚಿತ್ರಪಟಗಳ ಪರಿವರ್ತನೆಯ ಪರ್ವವನ್ನು ಇಂದಿನ ಪೀಳಿಗೆ ನೋಡಿ ತಿಳಿಯಲಿ ಎನ್ನುವ ಉದ್ದೇಶದಿಂದ ಇಂತಹ ಅಪರೂಪದ ಚಿತ್ರ ಸಂಗ್ರಹಿಸಿ ಚೌಕಟ್ಟು ಹಾಕಿಸಿ ಪ್ರದರ್ಶಿಸಲಾಗಿದ್ದು ಅದಿತಿ ಗ್ಯಾಲರಿ ಜನಾಕರ್ಷಣೆಯ ಕೇಂದ್ರವಾಗಿದೆ. ಈ ಲಿಥೋಗ್ರಫಿ ಅಂತ ಹೇಳುವಂತಹ ಟೆಕ್ನಿಕ್ ಬೇಸಿಕ್ಲಿ ಸ್ಟೋನ್ ಮೇಲೆ, ಲಿಥೋ ಸ್ಟೋನ್ ಒಂದು ಕಲ್ಲಿನ ಮೇಲೆ ಅದನ್ನು ನಯವಾಗಿಸಿ ಅದರ ಮೇಲೆ ಡ್ರಾಯಿಂಗ್ ಮಾಡಿ ಆಗುವಂಥದ್ದು. ಇದರಲ್ಲಿ ಮಲ್ಟಿಪಲ್ ಕಲರ್ಸ್, ಸಿಂಗಲ್ ಕಲರ್ದು ಪ್ರಿಂಟ್ ಒಂದು, ಮತ್ತು ಮಲ್ಟಿಪಲ್ ಕಲರ್ಸ್, ಅದಕ್ಕೆ ಕ್ರೋಮೋಲಿಥೋಗ್ರಫಿ ಅಂತ ಕರೀತಾರೆ. ಸಿಂಗಲ್ ಕಲರ್ ಒಂದೇ ಸಲ ಪ್ರಿಂಟ್ ಆಗೋದು. ಆ ಪೇಪರ್ ಮೇಲೆ 10 ಕಲರ್ನ ಪ್ರಿಂಟ್, ಅಂದರೆ ಈಗ ಲೈಟ್ ಕಲರ್, ಮೀಡಿಯಂ ಕಲರ್, ಡಾರ್ಕ್ ಕಲರ್, ಹೀಗೆ ಬೇರೆ ಬೇರೆ ಕಲರನ್ನು ಹಾಕುವಂಥದ್ದಿದ್ದರೆ ಬೇರೆ ಬೇರೆ ಕಲರಿಗಾಗಿ ಬೇರೆ ಬೇರೆ ಸ್ಟೋನಲ್ಲಿ ಕೆಲಸ ಮಾಡಿಕೊಂಡು ನಂತರ ಸೇಮ್ ರಿಜಿಸ್ಟ್ರೇಷನ್ನಲ್ಲಿ ಪ್ರಿಂಟ್ ಆಗ್ತದೆ. ಒಂದೇ ಪೇಪರ್ನ ಮೇಲೆ 10 ಬಾರಿ ಪ್ರಿಂಟ್ ಆಗ್ತದೆ. ಹಾಗೆ ನಾವು ಈಗ ಕಾಣುವಂತಹ ಈ ಚಿತ್ರಗಳು ಪೂರ್ಣಗೊಳ್ತದೆ. ಬ್ಯಾಸೆಲ್ ಮಿಷನ್ ಮೂಲಕ ಆಧುನಿಕ ಮುದ್ರಣ ತಂತ್ರಜ್ಞಾನ ಕರ್ನಾಟಕಕ್ಕೆ ಬಂದ ಬಗ್ಗೆ ವಿವರಿಸುವ ನೇಮಿ ರಾಜಾ ಶೆಟ್ಟಿ ಇಂತಹ ಅಪರೂಪದ ಕಲಾಕೃತಿಗಳನ್ನು ಸಂಗ್ರಹಿಸಿರುವ ಡಾಕ್ಟರ್ ಕಿರಣ್ ಆಚಾರ್ಯರವರಿಗೆ ಅಭಿನಂದನೆಗಳು ಎನ್ನುತ್ತಾರೆ. ಈ ಲಿಥೋಗ್ರಫಿ ಪ್ರಿಂಟಿಂಗ್ ನಮ್ಮ ಈ ರೀಜನಲ್ಲಿ ಫಸ್ಟಿಗೆ ಕಾಣಸಿಗುವುದು ಮಂಗಳೂರು ಸಮಾಚಾರ ಮೂಲಕ. ಮಂಗಳೂರು ಸಮಾಚಾರವನ್ನು 1843ನೇ ಇಸವಿಯಲ್ಲಿ ಬ್ಯಾಸೆಲ್ ಮಿಷನ್ ಅವರು ಪ್ರಿಂಟ್ ಮಾಡಿದರು, ಕನ್ನಡದ ಮೊದಲ ಪತ್ರಿಕೆ. ಈ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಕಿರಣಾಚಾರ್ಯ ಅವರಿಗೆ ನನ್ನ ಅಭಿನಂದನೆಗಳು. ಕಲಾವಿದೆ ದಿವ್ಯಾ, ಈ ಗ್ಯಾಲರಿಯಲ್ಲಿ ನಾವು ನೋಡದ ಅಪರೂಪದ ಚಿತ್ರಗಳಿದ್ದು ಇದರಿಂದ ಕಲಾವಿದರಿಗೆ ಪ್ರೇರಣೆ ಲಭಿಸುತ್ತದೆ ಎನ್ನುತ್ತಾರೆ. 2 ದಶಕಗಳಿಂದ ಅವರು ಕಲೆಕ್ಟ್ ಮಾಡಿರೋ ಎಲ್ಲ ವರ್ಕ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗಿವೆ. ನಿಮಗೆ ಬಂದರೆ ಎಲ್ಲ ಥರದ ವರ್ಕ್ಸ್ನೂ ನೋಡ್ಬೋದು. ನನಗಂತೂ ಇಲ್ಲಿ ನೋಡಿ ತುಂಬ ಖುಷಿ ಆಯಿತು. ತುಂಬ ನಾಲೆಜ್ ಇಂಪ್ರೂವ್ ಆಗಿದೆ. ಇನ್ ಫ್ಯೂಚರಲ್ಲಿ ನನಗೂ ಪ್ರಿಂಟ್ ಮೇಕಿಂಗಲ್ಲಿ ಮಾಸ್ಟರ್ಸ್ ಮಾಡಬೇಕು ಅಂತಿದೆ. ಈ ಗ್ಯಾಲರಿಯಲ್ಲಿ ಕಲ್ಲಚ್ಚು ಮುದ್ರಣದ ಮಾಹಿತಿಯೂ ಲಭ್ಯವಿದ್ದು ಚಿತ್ರಕಲೆ ಮತ್ತು ಮುದ್ರಣ ತಂತ್ರಜ್ಞಾನದ ಆಸಕ್ತರಿಗೆ ಇದೊಂದು ಆಕಾರವಾಗಿದೆ. ಈ ಚಿತ್ರಗಳು ಮತ್ತು ಈ ಚಿತ್ರಗಳಿಂದ ನಮ್ಮ ರಾಷ್ಟ್ರೀಯತೆ ಬೆಳೆಯಲು ಕಾರಣ ಆಯಿತು, ಸ್ವಾತಂತ್ರ್ಯ ಸಿಗಲು ಕಾರಣ ಆಯಿತು, ಮತ್ತು ಭಾರತಕ್ಕೊಂದು ಐಡೆಂಟಿಟಿ ಬರಲಿಕ್ಕಾಯಿತು. ಇದನ್ನೆಲ್ಲ ಅಧ್ಯಯನ ಮಾಡೋರು ಯಾರಿದ್ದರೆ ನಾವು ಅವರಿಗೆ ಸಹಕಾರ ಕೊಡಲಿಕ್ಕೆ ತಯಾರಿದ್ದೇವೆ. ಇಂತಹ ಆಸಕ್ತರಿಂದ ನಮ್ಮ ಕಲೆ ಸಂಸ್ಕೃತಿ ಉಳಿಯಲಿ ಎಂಬುದು ಸುದ್ದಿ ಸೌರಭದ ಆಶಯ. ಅಪರೂಪಕ್ಕೆ ರಸ್ತೆಗೆ ಇಳಿಯುವ 100 ವರ್ಷಗಳ ಹಿಂದಿನ ಕಾರುಗಳನ್ನ ನೋಡುವುದೇ ಒಂದು ಸೊಗಸು. ಇಷ್ಟು ವರ್ಷಗಳಾದರೂ ಸುಸ್ಥಿತಿಯಲ್ಲಿರುವ ಆ ಕಾರುಗಳ ಸಾಹಸ ಪಯಣ ತಿಳಿದರಂತೂ ಮೈ ನವಿರೇಳತ್ತೆ. ಇವುಗಳನ್ನು ಬಳಸಿದ ಮಹಾಮಹಿಮರ ಬಗ್ಗೆ ತಿಳಿದಾಗ ಗೌರವವೂ ಹೆಚ್ಚುತ್ತದೆ. ಇಂತಹ ಹಲವಾರು ಕಾರುಗಳು ಈಗ ಒಂದೇ ಸೂರಿನಡಿ ನೋಡಲು ಲಭ್ಯ. ಎಲ್ಲಿ ಎನ್ನುವಿರಾ? ಸಾಂಸ್ಕೃತಿಕ ನಗರಿಯತ್ತ ನಮ್ಮ ಪಯಣ. ಅರಮನೆಗಳ ನಗರಿ, ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಹಲವು ಪ್ರವಾಸಿ ತಾಣಗಳ ಬೀಡು. ಈ ಪಟ್ಟಿಗೆ ಈಗ ಪಯಣವೂ ಸೇರಿದೆ. ಏನಿದು ಪಯಣ ಎನ್ನುತ್ತೀರಾ? 1 ಲಕ್ಷ ಚದರಡಿ ವಿಸ್ತೀರ್ಣದ ಜಾಗದಲ್ಲಿ ಕಾರಿನ ಚಕ್ರದ ಆಕಾರದ ಛಾವಣಿ ಇರುವ ಪಯಣ ಕಟ್ಟಡ ದೇಶದ ಅತಿ ದೊಡ್ಡ ಹಳೆಯ ಕಾರುಗಳ ಮತ್ತು ಬೈಕ್ಗಳ ವಸ್ತು ಸಂಗ್ರಹಾಲಯವಾಗಿದೆ. ಪ್ರವಾಸಿಗರ ಸ್ವರ್ಗ ಮೈಸೂರಿಗೆ ಮತ್ತೊಂದು ಮೂಡಿಸಿದೆ. ಪಯಣ ಅನ್ನುವಂಥ ಹೆಸರು ನನಗೆ ಭಾಳ ಇಷ್ಟವಾಗಿದ್ದ ಹೆಸರು. ಅಂದರೆ ಈ ಪಯಣ ಅಂತಂದರೆ ಪ್ರಾರಂಭದಿಂದ ಈ ಹಂತದವರೆಗೆ ಹೇಗೆ ನಾವು ಬಂದಿದ್ದೇವೆ ಅನ್ನುವಂಥ ಕಲ್ಪನೆಗೆ ಪಯಣ ಅಂತ ನನ್ನ ಹೆಸರಿಟ್ಟೆ. ಎತ್ತಿನ ಬಂಡಿಯಿಂದ ಕಾರುವರೆಗಿನ ಪರಿವರ್ತನೆಯನ್ನು ಬಿಂಬಿಸುವ ಪಯಣದ ಲಾಂಛನವು ಎತ್ತುಗಳನ್ನೊಳಗೊಂಡ ಕಾರೇ ಆಗಿದೆ. ಪಯಣ ಎಂಬ ಹೆಸರಿನ ಈ ಮ್ಯೂಸಿಯಂನಲ್ಲಿ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರದವರೆಗಿನ 68 ಕಾರುಗಳು, 16 ಬೈಕ್ಗಳಿವೆ. ಈ ಎಲ್ಲವೂ ಒಂದೊಂದು ಕಥೆ ಹೇಳುತ್ತವೆ. ನಾನು ಹೇಳ್ತೇನೆ, ಮೆಕ್ಯಾನಿಕಲಿಂದ EV-ವರೆಗೆ ಅಂತ. ಮೊದಲು ಕೇಬಲ್ಸ್ ಇತ್ತು. ಅಲ್ಲಿ ಒಂದು ಕಾರ್ ಇದೆ, ಡೆಮಾನ್ಸ್ಟ್ರೇಷನ್ ಇಟ್ಟ ಕಾರ್ನಲ್ಲಿ ಕೇಬಲ್ ಇದೆ. ಬ್ರೇಕು ಮತ್ತು ಇದೆಲ್ಲ ಕೇಬಲ್ ಮೂಲಕ ಆಪ್ರೇಟ್ ಆಗ್ತಿತ್ತು. ಆಮೇಲೆ ಹೈಡ್ರಾಲಿಕ್ ಬಂತು, ಆಮೇಲೆ ಎಲೆಕ್ಟ್ರಿಕಲ್ ಬಂತು, ಆಮೇಲೆ ಎಲೆಕ್ಟ್ರಾನಿಕ್ಸ್ ಬಂತು, ಆಮೇಲೆ ಅದಕ್ಕಿಂತ ಬಳಿಕ ಈಗ ಎಲ್ಲ ವಾಹನಗಳು ಕೂಡ
ಡಿಜಿಟಲ್ ಯುಗಕ್ಕೆ ಬಂದಿದೆ ನಾವು. ಇಲ್ಲಿರುವ ಪುರಾತನ ಕಾರುಗಳ ಪೈಕಿ ಮೈಸೂರು ಮಹಾರಾಜರು ಪರಂಪರಾಗತವಾಗಿ ಬಳಸಿದ ಕಾರು, ಭಾರತ ರತ್ನ ಸರ್ ಸಿ.ವಿ. ರಾಮನ್ ಉಪಯೋಗಿಸುತ್ತಿದ್ದ ಕಾರು ಹಾಗೂ ಮಹಾತ್ಮ ಗಾಂಧೀಜಿ ಅವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಪ್ರಯಾಣಿಸಿದ್ದ ಕಾರು ಇಲ್ಲಿವೆ. ಪ್ರಯಾಣ ಮ್ಯೂಸಿಯಂಗೆ ಬಂದವರು ಸಾಮಾನ್ಯವಾಗಿ ಆ ಕಾರುಗಳ ಹೆಸರನ್ನು ಗುರುತಿಸಬೇಕು. ಎರಡನೇದಾಗಿ ಅದನ್ನು ಖಂಡಿತ ಮುಟ್ಟಬಾರ್ದು. ಮುಟ್ಟಿ ಅದನ್ನು ಆಪರೇಟ್ ಮಾಡಲಿಕ್ಕೆ ಹೋಗ್ಬೋದು, ಹ್ಯಾಂಡ್ಲ್ ಗಿಂಡ್ಲೆಲ್ಲ ಮುಟ್ಟಬಾರ್ದು, ಮುಟ್ಟದೇ ಹೋಗಬೇಕು. ಮೂರನೇದಾಗಿ ಸದ್ದು ಮಾಡದೆ ಹೋದರೆ ಒಳ್ಳೆಯದು. ಇನ್ನೊಂದು ಏನಂತಂದರೆ ಆ ಕಾರುಗಳಲ್ಲಿರುವಂಥ ಕುತೂಹಲ ಇದ್ದರೆ ನಿಮಗೆ ಅಲ್ಲಿರುವಂಥ ಇವರದ ಕುತೂಹಲ ಅಂತ ಕೇಳ್ಬೋದು. ಕಾರ್ ಏನಾದ್ರು ವಿಶೇಷ, ಆ ವಾಹನದ ವಿಶೇಷತೆ ಏನು, ಆ ವಾಹನದಲ್ಲಿ ಯಾವ ತಂತ್ರಜ್ಞಾನ ಅಳವಡಿಸಿದ್ದಾರೆ ಅಂತೇಳಿ. 3 ತಲೆಮಾರಿನ ಮೈಸೂರು ರಾಜವಂಶಸ್ಥರಾದ ಜಯಚಾಮರಾಜೇಂದ್ರ ಒಡೆಯರ್, ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮತ್ತು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬಳಸಿದ ಐಷಾರಾಮಿ ಕಾರಿನ ವೈಶಿಷ್ಟ್ಯದ ಬಗ್ಗೆ ಪಯಣದ ಮ್ಯಾನೇಜರ್ ವಿವೇಕ್ ಶಂಕರ್ ಹೀಗೆ ಹೇಳುತ್ತಾರೆ. ಇದರ ಹೆಸರು ಬಂದು ಡೈಮ್ಲರ್ DE36 ಅಂತ ಹೇಳಿ. ಇದರಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇದು ಲಕ್ಸುರಿಯಸ್ ಆಗಿ ಬಂದು ಇಂಗ್ಲೆಂಡ್ನ ಕ್ವೀನ್ಗೋಸ್ಕರ ಮಾಡಿರುವಂತಹ ಕಾರ್. ಇದು ಗಾಡಿ ಪಂಚರ್ ಆಗಿಬಿಟ್ರೆ ಕ್ವೀನ್ಗೆ ಎಲ್ಲಿ ಕಾರಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ ಇವರು ಜಾಕೆ ಇಲ್ಲದಿರುವಂತಹ ಒಂದು ಕಾರ್ನ ಮಾಡಿದ್ದಾರೆ. ಇದರಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಕಂಪ್ಲೀಟ್ 4 ವೀಲ್ಗಳು ಮೇಲೆ ಬರುತ್ತೆ. ಸೊ ದಟ್ ಕ್ವೀನ್ಗೆ ಏನು ತೊಂದರೆ ಆಗಬಾರ್ದು, ಹಾಗೇನೆ 4 ಸ್ಟೆಪ್ನಿಗಳನ್ನು ಚೇಂಜ್ ಮಾಡಬಹುದು ಅಂತ ಒಂದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಇದೊಂದು ಸ್ಪೆಸಿಫಿಕೇಶನ್. ಈ ಕಾರ್ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಫುಲ್ ಕವರ್ ಆಗಿರುತ್ತೆ, ಗ್ಲಾಸ್ ಕವರ್ ಆಗಿರುತ್ತೆ. ಹೊರಗಡೆಯಿಂದ ಕೇಳಿಸೋದು, ಒಳಗಡೆಯಿಂದ ಹೊರಗಡೆ ಕೇಳಿಸೋದು ಯಾವುದೂ ಇರೋದಿಲ್ಲ. ಆಗಿನ ಕಾಲದಲ್ಲೇ ಈ ಫೆಸಿಲಿಟಿ ಕೊಟ್ಟಿದ್ದಾರೆ. ಪ್ಲಸ್ ಡ್ರೈವರ್ ಜೊತೆ ಕಮ್ಯುನಿಕೇಷನ್ ಮಾಡಬೇಕಂತಂದ್ರೆ ಹಿಂದ್ಗಡೆ ಸೀಟ್ನಲ್ಲೇ ಕೂತ್ಕೊಂಡು ಅವರು ಡ್ರೈವರ್ ಜೊತೆ ಮೈಕ್ನಲ್ಲಿ ಮಾತಾಡ್ಬೋದು. ಆ ಒಂದು ಫೆಸಿಲಿಟಿ ಇದರಲ್ಲಿ ಕೊಟ್ಟಿದ್ದಾರೆ. ಆಟೋ ಟ್ರಾನ್ಸ್ಮಿಷನ್ ಮಾಡಿರೋ ಕಾರಣ ಏನಂತ ಹೇಳಿದ್ರೆ ಆ ಕಾರು ಮುಂದಕ್ಕೆ ಹೋಗಬೇಕಾದ್ರೆ ಅದು ಜರ್ಕ್ ಹೊಡಿಬಾರ್ದು ಅಂತ ಹೇಳೋ ಒಂದು ಕಾರಣಕ್ಕೋಸ್ಕರ ಆಟೋ ಟ್ರಾನ್ಸ್ಮಿಷನ್ ಮಾಡಿದ್ದಾರೆ. ಈ 1949 ಟೈಮ್ನಲ್ಲೇ ಈ ಕಾರ್ಗೆ ಇದನ್ನ ಅಳವಡಿಸಿದ್ದು ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯಕರವಾಗಿರುವಂತಹ ಒಂದು ವಿಷಯ ಇದು. ದೇಶದ ಮೂಲೆ ಮೂಲೆಗಳಿಂದ ಪಯಣದಲ್ಲಿರುವ ಹಳೆಯ ಕಾರುಗಳನ್ನು ನೋಡಲು ಪ್ರವಾಸಿಗರು ಆಗಮಿಸುತ್ತಾರೆ. ಗುಜರಾತ್ನ ಭುಜ್ನ ಪ್ರವಾಸಿಗ ಜಂತಿಭಾಯ್ ಪಟೇಲ್ और यहाँ का ये जो म्यूजियम है मेरे को बहुत बढ़िया लगा. ಇಲ್ಲಿರುವ ಪುರಾತನ ಕಾರುಗಳ ಸಂಗ್ರಹ ಅತ್ಯದ್ಭುತ ಎನ್ನುತ್ತಾರೆ. पुराने बहुत साल सी गाड़ियाँ जो रहती है उसमें मेरे को बहुत देखने में और मजा आता है. बढ़िया कार है, यहाँ का एक्स्ट्रा ऑर्डिनरी है ये सब जो है वो. ಪಯಣದಲ್ಲಿ ಕೇವಲ ಹಳೆಯ ಕಾರು, ಬೈಕ್ಗಳಷ್ಟೇ ಅಲ್ಲ, ಇಲ್ಲಿರುವ ಮಂಜೂಷ ಎಂಬ ವಿಭಾಗದಲ್ಲಿ ಹಳೆಯ ಎತ್ತಿನ ಬಂಡಿ, ಕುದುರೆ ಗಾಡಿ, ಚಕ್ರಗಳು, ಹಳೆಯ ಮುದ್ರಣ ಯಂತ್ರ, ಗ್ರಾಮಾಫೋನ್, ಖಡ್ಗಗಳು, ರಾಜ ಮಹಾರಾಜರ ದೇವಾನುದೇವತೆಗಳ ಅಪರೂಪದ ಚಿತ್ರಪಟಗಳು, ಕ್ಯಾಮೆರಾ ಮೊದಲಾದವುಗಳು ಮನಸೆಳೆಯುತ್ತವೆ. ಮುಂಬೈಯಿಂದ ಮೈಸೂರಿನ ಪ್ರವಾಸಕ್ಕೆ ಆಗಮಿಸಿದ್ದ ಶ್ರುತಿ ಈ ಕಾರ್ ಮ್ಯೂಸಿಯಂ ಬಗ್ಗೆ ಹೇಳಿದ್ದು ಹೀಗೆ. It's actually fascinating to see so many models and old cars and the different mechanisms actually. So it's knowledgeable and at the same time it's very creative to see. ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಈ ವಸ್ತು ಸಂಗ್ರಹಾಲಯ ಮೈಸೂರಿನ ಪ್ರವಾಸಕ್ಕೆ ಮತ್ತಷ್ಟು ಮೆರುಗು ನೀಡಲಿ ಅಲ್ಲವೇ? ಸರ್ಕಾರಿ ಶಾಲೆ ಎಂದ್ರೆ ಅದಿಲ್ಲ ಇದಿಲ್ಲ ಅಂತ ಆರೋಪ ಹೊರಿಸಿ ಮೂಗು ಮುರಿಯುವವರೇ ಹೆಚ್ಚು. ಅಂಥವರು ಕೂಡ ಈ ಶಾಲೆ ನೋಡಿದ್ರೆ ನಿಬ್ಬೆರಗಾಗೋದು ನಿಶ್ಚಿತ. ಇದು ಸರ್ಕಾರಿ ಶಾಲೆಯಾದರೂ ಕಲಾಮಂದಿರದಂತೆ ಇದೆ. ಯಾವುದೇ ಶಾಲೆ ಅಂತ ಕೇಳ್ತೀರಾ? ತಡ ಯಾಕೆ, ಬನ್ನಿ ಬೆಳ್ತಂಗಡಿಯ ಗುರುವಾಯನ ಕೆರೆಗೆ ಹೋಗೋಣ. ಹಚ್ಚ ಹಸಿರಿನಿಂದ ಕೂಡಿದ ಸುಂದರ ಪರಿಸರ, ಸುಸಜ್ಜಿತವಾದ ಶಾಲಾ ಕಟ್ಟಡ, ಸಿಮೆಂಟ್ ಬ್ಲಾಕ್ ಅಳವಡಿಸಿದ ವಿಶಾಲವಾದ ಹಜಾರ, ಒಳ ಪ್ರವೇಶಿಸುತ್ತಿದ್ದಂತೆ ಕಣ್ಮನ ಸೆಳೆಯುವ ಕಥಕಳಿ ಬೃಹತ್ತಾಕೃತಿ, ಹೆಬ್ಬಂಡೆಗೆ ಅಂಟಿಸಿರುವ ಆನೆಯ ಮುಖ, ಶಾಲೆಯ ಗೋಡೆಯ ಮೇಲೆಲ್ಲ ಗಿಡ, ಮರ, ಜಿಂಕೆ, ಕಡವೆ ಮೊದಲಾದ ವನ್ಯಜೀವಿಗಳ ಚಿತ್ರಗಳು, ಸುಂದರ ಉದ್ಯಾನದಲ್ಲಿ ದೊಡ್ಡ ಬಣ್ಣದ ಚಿಟ್ಟೆ. ಇದೆಲ್ಲ ಯಾವುದೋ ಖಾಸಗಿ ಕಾನ್ವೆಂಟ್ ಅಲ್ಲ, ಬದಲಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆಯ ಸರ್ಕಾರಿ ಶಾಲೆಯ ಸಮ್ಯಕ್ ನೋಟ. ಗುರುವಾಯನಕೆರೆಯ ಈ ಸರ್ಕಾರಿ ಶಾಲೆ ಹೀಗೆ ಪರಿವರ್ತನೆಯಾಗಲು ಈ ಶಾಲೆಯಲ್ಲಿರುವ ಚಿತ್ರಕಲಾವಿದ ಶಿಕ್ಷಕ ವಿಶ್ವನಾಥ ವಿಟ್ಲ ಅವರೇ ಕಾರಣ. ಸುರೇಶ್ ಹನ್ನಾಡೆ ಅಂತ ಅವರು ಉಡುಪಿಯವರು. ಹಾಗೆ ಅವರ ಗೈಡೆನ್ಸಿಂದ ನಾನು ಚಿತ್ರಕಲೆಯಲ್ಲಿ ಮುಂದುವರಿದ್ದೆ. ಅವರೇ ಸೇರಿಸಿದ್ರು ನನ್ನ ಕ್ಲಾಸಿಗೆ ಕೂಡ. ಮಹಾರಾಷ್ಟ್ರ ಸ್ಕೂಲ್ ಆಫ್ ಆರ್ಟಲ್ಲಿ ನಾನು ಚಿತ್ರಕಲೆಯನ್ನು ಅಭ್ಯಾಸ ಮಾಡಿದ್ದೆ. ಶ್ರೀಮಂತನಲ್ಲ,
ಹಾಗೆ ಬಡ ಕುಟುಂಬದಿಂದ ಬಂದವ ನಾನು. ಹಾಗೆ ನನ್ನ ವಿಷಯ ಎಲ್ಲ ಗೊತ್ತಾಗಿ ನನ್ನ ಗುರುಗಳೇ ಅಲ್ಲಿ ಫೀಸ್ ಅದಕ್ಕೆ ಬೇಕಾದಂಥ ಎಲ್ಲ ಕೊಟ್ಟು ಸೇರಿಸಿದ್ದು ಅವರೇ. ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ನಿಮಗೆಲ್ಲೂ ಕಾಣಸಿಗದ ಚಿತ್ತಾರದ ಮಾಯಾಲೋಕವೇ ತೆರೆದುಕೊಳ್ಳುತ್ತದೆ. ಈ ಶಾಲಾ ಆವರಣ ಪ್ರವೇಶಿಸಿದರೆ ಹೊಸ ಅನುಭವವೇ ಆಗುತ್ತದೆ. ಇಂತಹ ಸುಂದರ ಪರಿಸರದಲ್ಲಿ ಕಲಿಯಲು ಮಕ್ಕಳಿಗೂ ಉತ್ಸಾಹ, ಹುಮ್ಮಸ್ಸು ಮೂಡುತ್ತದೆ. ಹೀಗಾಗಿಯೇ ಈ ಪ್ರೌಢಶಾಲೆ ಪ್ರತಿಶತ 100ರಷ್ಟು ಫಲಿತಾಂಶ ಪಡೆದ ಹಿರಿಮೆಗೂ ಪಾತ್ರವಾಗಿದೆ. ಕೊಲ್ಲಾಜ್ನಲ್ಲಿ ಸಿದ್ಧಹಸ್ತರಾಗಿರುವ ಕಲಾವಿದ ಮತ್ತು ಶಿಕ್ಷಕ ವಿಶ್ವನಾಥ್ ಉಜಿರೆಯಲ್ಲಿರುವ ತಮ್ಮ ಮನೆಯನ್ನು ಕಲಾಶಾಲೆಯಂತೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಶಾಲೆಯನ್ನು ಸಿಂಗರಿಸಿದರೆ ಮಕ್ಕಳಲ್ಲಿ ಕಲಿಯುವ ಉತ್ಸಾಹ ಮೂಡುತ್ತದೆ ಎಂಬ ಚಿಂತನೆಯೊಂದಿಗೆ ಹಾಗೂ ಸಹ ಶಿಕ್ಷಕರ ಸಹಕಾರದೊಂದಿಗೆ ಈ ಸಾಧನೆಯನ್ನು ಮಾಡಿದ್ದಾರೆ. 2002ರಲ್ಲಿ ಗುರುವಾಯನಕೆರೆ ಸರ್ಕಾರಿ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ವೃತ್ತಿ ಆರಂಭಿಸಿದ ಅವರು ತಾವು ಬಾಲ್ಯದಿಂದ ಮೂಡಿಸಿಕೊಂಡಿದ್ದ ಕಲಾ ಆಸಕ್ತಿಯಿಂದಲೇ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ತಮ್ಮ ಕಲೆಯ ಮೂಲಕ ಮಕ್ಕಳ ಮನ ಗೆಲ್ಲಲು ಶಾಲೆಯ ಆವರಣವನ್ನು ಸುಂದರಗೊಳಿಸಲು ಪ್ರಯತ್ನಿಸುತ್ತಿರುವುದಾಗಿ ಹೇಳುತ್ತಾರೆ. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಕೆಟ್ಟ ಭಾವನೆ ಇರ್ತದೆ. ಆ ಕೆಟ್ಟ ಭಾವನೆ ಹೋಗಬೇಕು ಎನ್ನುವ ಉದ್ದೇಶದಿಂದ ನಾವು ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ಸಮಾಜಕ್ಕೆ ಬಿಂಬಿಸುವಾಗ ಇರಬೇಕು. ಸಮಾಜದ ಜನರು ಈ ಶಾಲೆ ನೋಡಬೇಕು, ನಮ್ಮ ಮಕ್ಕಳನ್ನು ಕೂಡ ಈ ಶಾಲೆಗೆ ಸೇರಿಸಬೇಕು ಎನ್ನುವ ಒಂದು ನಿಟ್ಟಿನಿಂದ ಈ ಶಾಲೆಯನ್ನು ಒಳ್ಳೆ ರೀತಿಯಲ್ಲಿ ನಾನಂದರೆ ಇಡೀ ಶಾಲೆ ಒಳ್ಳೆ ರೀತಿಯಲ್ಲಿ ಇರಬೇಕಂತ ಹೇಳ್ಕೊಂಡು ಎಲ್ಲರೂ ನಾವು ಅದಕ್ಕೆ ಕೈ ಜೋಡಿಸಿದ್ದೇವೆ. ಈ ಶಾಲೆಯಲ್ಲಿ ಒಂದು ಸಭಾಂಗಣವೂ ಇದೆ. ಈ ಸಭಾಂಗಣದ ಎರಡೂ ಬದಿಯ ಗೋಡೆಗಳಲ್ಲಿ ಮೀನು, ತಿಮಿಂಗಿಲ, ಆಕ್ಟೋಪಸ್ ಮೊದಲಾದ ಚಿತ್ರಗಳ ಜೊತೆಗೆ ಡಾಲ್ಫಿನ್ ಮೇಲೆ ಸವಾರಿ ಮಾಡುತ್ತಿರುವ ಇಬ್ಬರು ಮಕ್ಕಳ ಚಿತ್ರವೂ ಇದ್ದು, ಸಮುದ್ರದ ಆಳದಲ್ಲಿ ಇಲ್ಲವೇ ಮತ್ಸ್ಯಾಗಾರದಲ್ಲಿ ವಿಹರಿಸಿದಂತೆ ಭಾಸವಾಗುತ್ತದೆ. ಸೊ ಈ ಚಿತ್ರಗಳೆಲ್ಲವೂ ಏನು ಅಂತ ಹೇಳಿದ್ರೆ, ಇಲ್ಲಿದ್ದ ಎಲ್ಲ ಚಿತ್ರಗಳು ಹೆಚ್ಚಿನವುಗಳು ಇದು ಲಾಕ್ ಟೈಮ್ನ ಫಸ್ಟ್ ಟೈಮಿಗೆ ಮಾಡಿತ್ತು. ಅಂದರೆ ಇದಕ್ಕೆ ಹಾಕಿದಂಥ ಕಲರ್ ಕೂಡ ಹಾಗೆ, ಅದು ಮಳೆಗೆ ಏನು ಹೋಗುವುದಿಲ್ಲ. ಒಂದು 10 ಒಳಗಿನ ಕಲರ್ 50 ವರ್ಷದಾಗೆ ಉಳಿತದೆ. ಹೊರಗಿನ ವರ್ಕ್ ಎಲ್ಲ ಸಾಧಾರಣ 25 ವರ್ಷಕ್ಕೆ ಏನಾಗಲಿಕ್ಕಿಲ್ಲ. ವಿಶ್ವನಾಥ್ ತಮ್ಮ ಮನದಾಳದಲ್ಲಿ ಮೂಡಿದ ಭಾವತರಂಗಗಳಿಗೆ, ಕಲ್ಪನಾ ಲಹರಿಗೆ ಮೂರ್ತರೂಪ ನೀಡಿದ್ದಾರೆ. ತಮ್ಮ ಕೈಚಳಕದಿಂದ ಶಿಲೆಯನ್ನೇ ಕಲೆಯಾಗಿ ಮಾರ್ಪಡಿಸಿದ್ದಾರೆ. ನೀರಿನ ಟ್ಯಾಂಕ್ ಅನ್ನು ಕಥಕ್ಕಳಿ ನೃತ್ಯಾಂಗಣ ಮಾಡಿದ್ದಾರೆ. ಈ ಶಾಲೆಯ ವಿವಿಧ ಸ್ಥಳಗಳಲ್ಲಿ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಅಬ್ದುಲ್ ಕಲಾಂ, ಕಡಲ ತೀರದ ಭಾರ್ಗವ ಶಿವರಾಮ ಕಾರಂತರು, ಭಗವಾನ್ ಬುದ್ಧ ಮೊದಲಾದ ಸುಂದರ ತೈಲಚಿತ್ರಗಳೂ ಇವೆ. ಈ ಶಾಲೆಗೆ ಭೇಟಿ ನೀಡುವ ಅಧಿಕಾರಿಗಳು, ಪಾಲಕರು ಇಲ್ಲೊಂದು ಸೆಲ್ಫಿ ತೆಗೆದುಕೊಂಡೇ ಹೋಗುತ್ತಾರೆ ಎಂದರೆ ಈ ಶಾಲೆಯ ಸೊಬಗು ಎಷ್ಟೆಂಬುದು ವೇದ್ಯವಾಗುತ್ತದೆ. ಇಲ್ಲಿ ಆಕರ್ಷಣೆ ಅಂದರೆ ಬಂದವರೆಲ್ಲ ಈ ಕಲಾಕೃತಿಗಳನ್ನು ನೋಡಿ ಫೋಟೋ ತೆಗೆಸಿಕೊಳ್ತಾರೆ, ನಮ್ಮ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಹೀಗೆ ವಿಸಿಟ್ ಕೊಟ್ಟವರಾಗಲಿ. ಮತ್ತು ಮಕ್ಕಳಿಗೂ ಕೂಡ ಅದು ತುಂಬ ಖುಷಿ ಕೊಡ್ತಾ ಇದೆ. ಅದು ಕೂಡ ಒಂದು ಕಾರಣ ನಮ್ಮ ಸಂಸ್ಥೆಯ ಸ್ಟ್ರೆಂತ್ ಜಾಸ್ತಿ ಆಗಲಿಕ್ಕೆ. ಮತ್ತು ಮಕ್ಕಳ ಕೈಗೂ ಅವರು ಪೇಂಟಿಂಗ್ ಮಾಡಿಸ್ತಾರೆ, ಮಕ್ಕಳ ಕೈಯಲ್ಲೂ ಸಹ. ಅದು ಕೂಡ ಮಕ್ಕಳಿಗೆ ಬಹುಶಃ ನೆಕ್ಸ್ಟ್ ಮುಂದಕ್ಕೆ ಉಪಯೋಗ ಆಗ್ತದೆ. 2011ರಲ್ಲಿ ನಮ್ಮ ಶಾಲೆಯ ಒಟ್ಟು ಸ್ಟ್ರೆಂತ್ 144 ಇತ್ತು. ಆದರೆ ಆ ಬಳಿಕ ಶಾಲಾ ಪರಿಸರ ಉತ್ತಮಗೊಂಡಿತು. ಶಾಲಾ ಪರಿಸರ ಉತ್ತಮಗೊಂಡ ಹಾಗೆ ಫಲಿತಾಂಶ ಕೂಡ ಉತ್ತಮಗೊಳ್ಳುತ್ತಾ ಹೋಯಿತು. ಸತತವಾಗಿ ನಾವು 8 ಸಲ 100% ಫಲಿತಾಂಶವನ್ನು ಗಳಿಸಿದ್ವಿ. ಅದು ಮಕ್ಕಳಲ್ಲಿ ಇದು ನಮ್ಮ ಶಾಲೆ, ನಾವೇ ಮಾಡಿದ ಚಿತ್ರ, ಇದನ್ನು ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಕಲ್ಪನೆ ಮೂಡಲಿಕ್ಕೆ ಅದು ಸಹಕಾರ ಆಯಿತು. ಶಾಲೆಯ ವಿದ್ಯಾರ್ಥಿನಿಯರು ಶಾಲೆಯ ಆವರಣದಲ್ಲಿರುವ ಚಿತ್ರಗಳಿಂದ ಪ್ರೇರಣೆ ಲಭಿಸುತ್ತದೆ. ಇದು ತಮಗೂ ಚಿತ್ರಕಲಾವಿದರಾಗಲು ಪ್ರೇರೇಪಿಸುತ್ತದೆ ಎನ್ನುತ್ತಾರೆ. ಇಲ್ಲಿ ಗಿಡಗಳು, ಗಾರ್ಡನ್, ಮತ್ತು ಅಲ್ಲಿ ಓದುದು, ಆನೆ ಇದೆಲ್ಲ ಇದೆ. ನನಗೆ ಇದನ್ನು ನೋಡಿದಾಗ ನನಗೆ ಆರ್ಟಿಸ್ಟ್ ಆಗಬೇಕಂತ ಒಂದು ಬಂತು. ಅವರು ಹುರುಪು ತುಂಬ್ತಾರೆ, ಈ ಥರ ಮಾಡಿ ಚೆನ್ನಾಗಾಗುತ್ತೆ, ಹೀಗೆಲ್ಲ ಮಾಡಿದರೆ ಚೆಂದ ಆಗುತ್ತೆ, ಈ ಥರ ಕಲರ್ ಕೊಡಿ. ಮತ್ತು ಇವರೊಬ್ಬರಲ್ಲ, ಬೇರೆ ಟೀಚರ್ಸ್ ಎಲ್ಲ ನಮಗೆ ಚೆಂದ ಮಾಡಿ ಕಲಿಸ್ತಾರೆ. ನಾನು 8ನೇ ಕ್ಲಾಸಿಗೆ ಇಲ್ಲಿ ಬಂದಿದ್ದೇನೆ. ನೀನು ಅವರು ನಿನಗೆ ಡ್ರಾಯಿಂಗ್ ಮಾಡಲಿಕ್ಕೆ ಬರಲಿಲ್ಲಾದರೂ ಎಷ್ಟು ಚೆಂದ ಡ್ರಾಯಿಂಗ್ ಮಾಡಿಸ್ತಾರೆ. ಶಾಲೆಯಲ್ಲಿ ಈ ಕಾಡಂದರೆ ಇಲ್ಲಿ ಚೆಂದ ಉಸಿರಾಟ ಸಿಗ್ತದೆ, ವಾತಾವರಣ ಕೂಡ ಒಳ್ಳೆಯದುಂಟು. ಚೆಂದ ಮಾಡಿ ಪೈಂಟ್ ಕೊಟ್ಟಿದ್ದಾರೆ. ಮತ್ತು ಶಾಲೆಗೆ ಬಂದ ಮೇಲೆ ನಾವು ವಿ ಕೆ ವಿಟ್ಲ ಸರ್ ಅವರ ಕಲಾಕೃತಿಯೆಲ್ಲ ನೋಡಿದ್ವಿ. ಆಗ ತುಂಬ ಖುಷಿ ಅನ್ನಿಸ್ತಿತ್ತು ನಮಗೆ. ಮತ್ತು ಶಾಲೆಗೆ ಬರೋ ತುಂಬ ಖುಷಿ ಆಗ್ತದೆ, ಯಾಕಂದರೆ ತುಂಬ ಹಸಿರಿನ ವಾತಾವರಣ ಉಂಟು ಇಲ್ಲಿ. ಮತ್ತು ಸರ್ ಮಾಡಿದ ಕಲಾಕೃತಿಗಳುಂಟು. ತಂದೆ ತಾಯಿಗಳಿಗೆ ಸಹ ತುಂಬ ಖುಷಿ ಆಗ್ತದೆ ಈ ಶಾಲೆಗೆ ಸೇರಿಸಿರೋದ್ರಿಂದ. ನಮಗೆಲ್ಲ ಡ್ರಾಯಿಂಗ್ ಎಕ್ಸಾಮನ್ನು ಕಟ್ಟಿಸಿ ಕೂಡ ಒಳ್ಳೆಯ ಅಂಕಗಳಿಂದ ನಾವು ಪಾಸಾಗಿದ್ದೇವೆ ಅದರಲ್ಲಿ. ಇವರು ವಿ ಕೆ ಸರ್ ನಮಗೆ ವರ್ಷ ಡ್ರಾಯಿಂಗ್ ಎಕ್ಸಾಮ್ ಅಂತ ಮಾಡಿ ಅದರಲ್ಲಿ ನಮಗೆ ಡ್ರಾಯಿಂಗಲ್ಲಿ ಇಂಟ್ರೆಸ್ಟ್ ಬರಲಿ ಅಂತ ಚಿತ್ರ ಎಲ್ಲ ಕಲಿಸ್ತಾರೆ.
ಅದನ್ನು ಪಾಸ್ ಆದವರಿಗೆ ಮತ್ತು ಇಲ್ಲಿ ಪ್ರಶಸ್ತಿ ಆ ಥರ ಎಲ್ಲ ನೀಡಿ ಪ್ರೋತ್ಸಾಹಿಸ್ತಾರೆ. ಬೇಸಿಗೆಯ ರಜೆಯಲ್ಲಿ ವಿಶ್ವನಾಥನ್ ವಿದ್ಯಾರ್ಥಿಗಳಿಗೆ ಬೇಸಿಗೆ ಶಿಬಿರವನ್ನು ನಡೆಸುತ್ತಾರೆ. ಈ ಶಿಬಿರದಲ್ಲಿ ಬ್ಯಾನರ್ ಬರೆಯುವುದು, ಮಣ್ಣಿನ ಕಲಾಕೃತಿಗಳ ರಚನೆ, ನಾಮಫಲಕ ಬರೆಯುವುದು, ಉಬ್ಬು ಶಿಲ್ಪ, ವರ್ಲಿ ಡಿಸೈನ್ ಇತ್ಯಾದಿಗಳನ್ನು ಕಲಿಸುತ್ತಿದ್ದಾರೆ. ಈ ಶಾಲೆಯ ಮಕ್ಕಳು ವಿವಿಧ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ, ಪಾರಿತೋಷಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಪೂರಕವಾಗಿ ಇದೆಲ್ಲ ಮಾಡಿದ್ದೇವೆ. ಅತ್ಯಂತ ಪರಿಪೂರ್ಣವಾಗಿ ನಿರ್ವಹಣೆ ಮಾಡಿದ್ದಾರೆ ಮತ್ತು ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಅದು ತುಂಬ ಖುಷಿ ಕೊಟ್ಟಿದೆ. ಹಾಗಾಗಿ ನಮ್ಮ ಸರ್ಕಾರಿ ಸಂಸ್ಥೆಗೆ ಅದು ತುಂಬ ಹೆಮ್ಮೆ ಅಂತ ನನ್ನ ಅನಿಸಿಕೆ. ಇಂಥ ವಾತಾವರಣ ಪ್ರತಿ ಶಾಲೆಯಲ್ಲಿ ಸೃಷ್ಟಿ ಮಾಡಿದರೆ ಖಂಡಿತ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಅನ್ನೋದನ್ನ ತೋರಿಸಲು ಸಾಧ್ಯ ಆಗ್ತದೆ. ಈ ಶಾಲೆಯ ಭಿತ್ತಿಗಳಲ್ಲಿ ಚಿತ್ರಗಳನ್ನಷ್ಟೇ ಅಲ್ಲ, ಅರ್ಥಗರ್ಭಿತವಾದ ನುಡಿಗಟ್ಟು, ಸೂಕ್ತಿಗಳನ್ನು ವಿಶ್ವನಾಥ್ ಬರೆದಿದ್ದಾರೆ. ಒಟ್ಟಾರೆ ಮಕ್ಕಳ ಮನಸ್ಸಿಗೆ ಮುದ ನೀಡುವ, ಪ್ರೇರಣೆ ನೀಡುವ ಸುಂದರ ವಾತಾವರಣದ ಇಂತಹ ಶಾಲೆಗಳ ಸಂಖ್ಯೆ ಸಾವಿರವಾಗಲಿ. ಇಂದು ಡಿಜಿಟಲ್ ಯುಗದಲ್ಲಿದ್ದೇವೆ. ಬೆರಳ ತುದಿಯಲ್ಲಿ ಎಲ್ಲಾ ಮಾಹಿತಿಯೂ ಹೀಗಾಗಿಯೇ ಪುಸ್ತಕ ಓದು, ಪುಸ್ತಕ ದಿನದಿಂದ ದಿನಕ್ಕೆ ಕ್ಷೀಣಿಸಿದೆ. ಈ ಕಾಲಘಟ್ಟದಲ್ಲಿ ಪುಸ್ತಕ ಸಂಸ್ಕೃತಿ ಉಳಿಸುವುದು ದೊಡ್ಡದಾಗಿ ಪರಿಣಮಿಸಿದೆ. ಈ ಸವಾಲಿನ ನಡುವೆಯೂ ಮಾಲೂರಿನ ಪುಸ್ತಕ ಓದುವಿಕೆಯನ್ನ ಜೀವಂತವಾಗಿದೆ. ಬನ್ನಿ ಈ ಪುಸ್ತಕ ಭಂಡಾರವನ್ನ ನೋಡಿ ಬರೋಣ. ಇದು ಒಂದು ಮನೆ, ಆದರೆ ಸಾಮಾನ್ಯ ಮನೆಯಲ್ಲ, ಬದಲಾಗಿ ಪುಸ್ತಕ ಮನೆ. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಹೊರವಲಯದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿರುವ ಈ ಮನೆಯ ಮಾಲೀಕ ಸಾಹಿತಿ ಹರಿಹರಪ್ರಿಯ. ತಮ್ಮ ಪುಸ್ತಕದ ಹವ್ಯಾಸದಿಂದ ಪುಸ್ತಕ ಮನೆ ಹರಿಹರಪ್ರಿಯ ಎಂದೇ ಇವರು ಖ್ಯಾತರಾಗಿದ್ದಾರೆ. ಈ ಮನೆ ಪ್ರವೇಶಿಸುತ್ತಿದ್ದಂತೆ ಅಪಾರವಾದ ಜ್ಞಾನ ಕಣಜವೇ ತೆರೆದುಕೊಳ್ಳುತ್ತದೆ. ಮನೆಯ ವಿಶಾಲ ಹಜಾರದಲ್ಲಿರುವ ಪತ್ತಿಗೆಗಳಲ್ಲಿ ಲಕ್ಷಾಂತರ ಪುಸ್ತಕಗಳನ್ನು ಒಪ್ಪ ಓರಣವಾಗಿ ಜೋಡಿಸಲಾಗಿದೆ. ಒಂದು ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರ ಮಾಡಬೇಕಾದ ಕಾರ್ಯವನ್ನು ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ಇವರ ಈ ಗ್ರಂಥ ಭಂಡಾರದಲ್ಲಿ ಕನ್ನಡ ಮತ್ತು ತೆಲುಗು ಭಾಷೆಯ ವಿವಿಧ ಪ್ರಕಾರಗಳ ಪುಸ್ತಕ ಸಂಗ್ರಹವೇ ಇದೆ. ನೂರಾರು ವರ್ಷಗಳ ಹಿಂದೆ ಪ್ರಕಟವಾದ ಖ್ಯಾತ ಸಾಹಿತಿಗಳ, ಹಿರಿಯ ಲೇಖಕರ ಮೊದಲ ಮುದ್ರಣಗಳನ್ನು ಸಂಗ್ರಹಿ ಅಚ್ಚುಕಟ್ಟಾಗಿ ಪುಸ್ತಕ ಮನೆಯಲ್ಲಿ ಕಾಪಿಟ್ಟಿದ್ದಾರೆ. 10-12ನೇ ವಯಸ್ಸಿಗೆನೆ ಓದಬೇಕು ಅನ್ನೋ ಓದುವ ಒಂದು ಗೀಳು ನನಗೆ ಬಂತು. ಇದು ಆಮೇಲೆ ಸಹಜವಾಗಿಯೇ ನಾನು ವಯಸ್ಸಿಗೆ ತಕ್ಕಂತೆಯೇ ಓದೋದು ಶುರು ಮಾಡಿಕೊಂಡೆ. ಹೆಚ್ಚು ಕಡಿಮೆ 16-17ನೇ ವಯಸ್ಸೊತ್ತಿಗೆ ನಾನು ಕುವೆಂಪು ಅವರ ಸಾಹಿತ್ಯವನ್ನು ಓದಲಿಕ್ಕೆ ಶುರು ಮಾಡಿಬಿಟ್ಟೆ ನಾನು. ಆಮೇಲೆ ಕ್ರಮೇಣ ಅದು ಕನ್ನಡದ ಎಲ್ಲ ಇದನ್ನು ಓದೋದು. ಬಾಲ್ಯದಿಂದಲೇ ಓದಿನ ಗೀಳು ಬೆಳೆಸಿಕೊಂಡ ಹರಿಹರಪ್ರಿಯ ಅವರು ಸುಮಾರು 6 ನಿರಂತರವಾಗಿ ಪುಸ್ತಕ ಸಂಗ್ರಹಣೆಯಲ್ಲಿ ತೊಡಗಿರುವುದಷ್ಟೇ ಅಲ್ಲ, ಆ ಅತ್ಯಮೂಲ್ಯ ಕೃತಿಗಳ ಸಂರಕ್ಷಣೆಯನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಈ ಪುಸ್ತಕ ಮನೆಯಲ್ಲಿ ಆದಿಕವಿ ಪಂಪನಿಂದ ಹಿಡಿದು ಕುವೆಂಪು, ಮಾಸ್ತಿ ಸೇರಿದಂತೆ ನಾಡಿನ ಖ್ಯಾತ ಸಾಹಿತಿಗಳ ಪುಸ್ತಕಗಳ ಬೃಹತ್ ಸಂಗ್ರಹ ಇಲ್ಲಿ. 16ನೇ ವಯಸ್ಸಿನಲ್ಲೇ ಅವರ ಸಾಹಿತ್ಯ ಅಧ್ಯಯನದಲ್ಲಿ ತೊಡಗಿಸಿಕೊಂಡ ಹರಿಹರಪ್ರಿಯ ಅವರು 1967-68ರಲ್ಲಿ ಬೆಂಗಳೂರಿಗೆ ಆಗಮಿಸಿ ಪುಸ್ತಕ ಸಂಗ್ರಹ ಕಾರ್ಯವನ್ನು ಆರಂಭಿಸಿದರು. ಈ 24ನೇ ಇಸ್ವಿ ನಾನು ಬೆಂಗಳೂರಿನಲ್ಲೇ ಇದ್ದೆ. ಅವಾಗ ಪುಸ್ತಕಗಳು ಸಂಗ್ರಹಿಸೋದು, ಓದೋದು, ನಾನು ಪುಸ್ತಕಗಳು ಬರೆಯೋದು, ಕುವೆಂಪು ಅಧ್ಯಯನ ಮಾಡೋದು, ಕುವೆಂಪು ಅವರು ಕುರಿತು ಪುಸ್ತಕಗಳು ಬರೆದಿದ್ದು, ಬರವಣಿಗೆನೂ ಕೂಡ ಇದು ಎಲ್ಲವನ್ನೂ ಒಳಗೊಂಡೇ ವಿಸ್ತಾರ ಆಗಿ ಈವರೆಗೆ ಸುಮಾರು 110 ಪುಸ್ತಕ ಬರೆಯಲಿಕ್ಕೆ ಸಾಧ್ಯ ಆಯಿತು. ಸಾಹಿತ್ಯದ ಜೊತೆಗೆ ಚಿತ್ರಕಲೆ, ರಂಗಭೂಮಿಯ ಬಗ್ಗೆಯೂ ಆಸಕ್ತಿ ಹೊಂದಿರುವ ಹರಿಹರಪ್ರಿಯ ಅವರು ತಮ್ಮ ಪುಸ್ತಕ ಮನೆಯಲ್ಲಿ ಚಿತ್ರಕಲೆ, ಸಂಗೀತ ಮತ್ತು ರಂಗಭೂಮಿಯ 100 ಕೃತಿಗಳನ್ನು ಸಂಗ್ರಹಿಸಿಟ್ಟಿದ್ದು ಇದು ಅಧ್ಯಯನಿಗಳಿಗೆ ಆಕರವಾಗಿದೆ. ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆಯೂ ಕೂಡ ನನಗೆ ಒಂದು ಅಭಿರುಚಿ, ಒಡನಾಟ ಇದ್ದದ್ರಿಂದ ಆ ಕ್ಷೇತ್ರದ ಕುರಿತ ಎಲ್ಲ ಗ್ರಂಥಗಳನ್ನು ಕೂಡ ನಾನು ವಿಷಯಾನುಕ್ರಮಣಿಕೆಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅದನ್ನ ಬೆಂಗಳೂರಿನಲ್ಲಿ ವಾಸವಿದ್ದ ಮನೆಯಲ್ಲಿ ಅಪಾರ ಪುಸ್ತಕ ಸಂಗ್ರಹಿಸಲು ಜಾಗವಿಲ್ಲದ ಕಾರಣ ತಮ್ಮ ಪುತ್ರಿ ಮಾಲೂರಿನಲ್ಲಿ ಖರೀದಿಸಿದ ನಿವೇಶನದಲ್ಲಿ ಶೀಟ್ ಮನೆ ನಿರ್ಮಿಸಿ ಪುಸ್ತಕಗಳನ್ನು ಇಲ್ಲಿಗೆ ವರ್ಗಾಯಿಸಿದ್ದಾರೆ. ಲಕ್ಷಾಂತರ ಪುಸ್ತಕಗಳನ್ನು ಸಂರಕ್ಷಿಸುವುದು ಒಬ್ಬ ವ್ಯಕ್ತಿಗೆ ಸುಲಭವಾದ ಕಾರ್ಯವಲ್ಲ. ಹೀಗಾಗಿ ಮುಂದಿನ ತಲೆಮಾರಿಗೆ ಸುರಕ್ಷಿತವಾಗಿ ತಲುಪಿಸಲು ಈ ಅಮೂಲ್ಯ ಪುಸ್ತಕಗಳನ್ನು ಸಂರಕ್ಷಿಸಲು ಯಾರಾದರೂ ಮುಂದೆ ಬಂದರೆ ಅವುಗಳನ್ನು ನೀಡಲು ಸಿದ್ಧ ಎನ್ನುತ್ತಾರೆ ಹರಿಹರಪ್ರಿಯ.
ನನ್ನ ಜೀವಮಾನದಲ್ಲಿಯೇ ಅಷ್ಟೊಂದು ಪುಸ್ತಕಗಳನ್ನು ಒಂದೇ ಬಾರಿ ನೋಡಿರಲಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ. ಇಷ್ಟೊಂದು ಲಕ್ಷಾಂತರ ಪುಸ್ತಕಗಳು ಅವರು ಓದಿ ಸಂಗ್ರಹಣೆ ಮಾಡಿರುವಂಥದ್ದು ನನ್ನ ಜೀವನದಲ್ಲಿ ನಾನು ಮೊಟ್ಟ ಮೊದಲನೇ ಬಾರಿಯಾಗಿ ನಾನು ನೋಡಿದ್ದೆ. ಆ ಪುಸ್ತಕಗಳನ್ನು ಸ್ವಂತ ಮಕ್ಕಳ ರೀತಿ ಅವರು ಎಷ್ಟು ಅವ್ರ ಮಕ್ಕಳನ್ನ ಪ್ರೀತಿ ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಪುಸ್ತಕಗಳನ್ನು ಅವರು ಪ್ರೀತಿ ಮಾಡ್ತಾರೆ. ಒಂದು ವಿಶ್ವವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರ ಮಾಡಬೇಕಾದ ಕೆಲಸವನ್ನು ಹರಿಹರ ಪ್ರಿಯ ಒಂಟಿಯಾಗಿ ಮಾಡಿದ್ದಾರೆ ಎಂಬುದು ಸಾಹಿತಿ ಹಾಮ ರಾಮಚಂದ್ರ ಅವರ ಅಭಿಪ್ರಾಯ. ಯಾವುದೇ ಕ್ಷೇತ್ರ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಕೃತಿಗಳ ಸಂಗ್ರಹವನ್ನು ಕೂಡ ಸಂಗ್ರಹಿಸಿಟ್ಟಿದ್ದಾರೆ. ಬಹುಶಃ ಆ ತರದ ಪುಸ್ತಕಗಳ ಸಂಗ್ರಹ ಒಂದು ವಿಶ್ವವಿದ್ಯಾನಿಲಯ ಮಾಡತಕ್ಕಂಥ ಒಂದು ಯಾರೋ ಸಂಶೋಧನಾ ಕೇಂದ್ರ ಅಥವಾ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸನ ಒಬ್ಬ ಏಕ ವ್ಯಕ್ತಿ ಅಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದೇ ದೊಡ್ಡ ಸಾಧನೆ ಅಂತ ನಾವು ಅದ್ರ ಭಾವಿಸಿರ್ತಕ್ಕಂಥದ್ದು. ಹರಿಹರ ಪ್ರಿಯ ಅವರ ಸಾಹಿತ್ಯ ಮತ್ತು ಪುಸ್ತಕ ಪ್ರೀತಿಯನ್ನು ಗುರುತಿಸಿ ನಾಡಿನ ಹಲವಾರು ಸಂಘ ಸಂಸ್ಥೆಗಳು ಅವರನ್ನು ಗೌರವಿಸಿ ಸನ್ಮಾನ ಮಾಡಿವೆ. ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷತೆಯನ್ನು ನೀಡಿ ಗೌರವಿಸಿವೆ. ಪುಸ್ತಕ ಪ್ರೇಮ ಅಥವಾ ಪುಸ್ತಕ ಪ್ರೀತಿ ನಶಿಸಿ ಹೋಗ್ತಾ ಇರತಕ್ಕಂಥ ಈ ಕಾಲದಲ್ಲಿ ಬೇರೆ ಬೇರೆ ಪ್ರಾಕಾರಗಳು ಇವತ್ತು ನಮ್ಮನ್ನ ಪುಸ್ತಕ ಪ್ರೀತಿಯನ್ನು, ಪುಸ್ತಕಗಳ ಸಂಸ್ಕೃತಿಯನ್ನೇ ನುಂಗಿ ಹಾಕ್ತಾ ಇರತಕ್ಕಂಥ ಈ ಕಾಲದಲ್ಲಿ ಪುಸ್ತಕಗಳನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ತಲುಪಿಸಬೇಕಾಗಿರ್ತಕ್ಕಂಥದ್ದು ನಿಜವಾಗಿಯೂ ಸಹ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಜವಾಬ್ದಾರಿಯಾಗಿದೆ. ಅದನ್ನು ಸಂರಕ್ಷಣೆ ಮಾಡಿ ಅದನ್ನ ಮುಂದಿನ ಪರಂಪರೆಗೆ ಅದನ್ನ ಒಂದು ಐತಿಹಾಸಿಕವಾಗಿ ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಸಾರ್ವಜನಿಕರ ಜವಾಬ್ದಾರಿ ಆಗಿದೆ. ನನಗೆ ಅವರು ಇಲ್ಲ 2 ಎಕರೆ ಕೊಡಿ, ನಾನು ಇದನ್ನ ಕಟ್ತೀನಿ, ಸಂಸ್ಥೆ ಮಾಡಿ ಒಂದು ಮಾದರಿಯಾಗಿ ತೋರಿಸ್ತೀನಿ. ಪುಸ್ತಕ ಸಂಸ್ಕೃತಿಯನ್ನ ನಾವೆಲ್ಲರೂ ಕೂಡಿ ಉಳಿಸ್ತಾ ಹೋದರೆ ನಾವು ಎಲ್ಲರೂ ಕೂಡ ಮುಂದಿನ ತಲೆಮಾರಿಗೆ ಬಹಳ ಬರ್ಬರವಾದ ಜೀವನವನ್ನ ನಾವು ತಲುಪಿಸ್ತಾ ಇದ್ದೀವಿ. ಲಕ್ಷಾಂತರ ಪುಸ್ತಕಗಳನ್ನು ಸಂಗ್ರಹಿಸಿ 6 ದಶಕಗಳ ಕಾಲ ಕಾಪಾಡಿರುವ ಹರಿಹರ ಪ್ರಿಯ ಅವರ ಈ ಶ್ರಮ ಸಾರ್ಥಕವಾಗಲಿ. ಮುಂದೆಯೂ ಈ ಪುಸ್ತಕಗಳು ಸಾರ್ವಜನಿಕರಿಗೆ ಲಭ್ಯವಾಗುವಂತಹ ವ್ಯವಸ್ಥೆ ಆಗಲಿ ಎಂಬುದೇ ಸುದ್ದಿ ಸೌರಭದ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಾರಿಯ ಸುದ್ದಿ ಸೌರಭ ಕಾರ್ಯಕ್ರಮದ ವಿಶೇಷತೆಯನ್ನ. ಸುದ್ದಿ ಸೌರಭ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಇಮೇಲ್ ವಿಳಾಸವಾದ suddhisaurabha@gmail.com ಕಳುಹಿಸಬಹುದು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ವಂದನೆಗಳು.